ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಕರ್ನಾಟಕದ ನೀರಿನ ಹಂಚಿಕೆ ವಿವಾದಗಳು ಯಾವ್ಯಾವಿದೆ, ನಮ್ಮ ಕರ್ನಾಟಕ ವ್ಯವಸ್ಥೆಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೀವು ಮೇಜರ್ ಆಗಿ ಫಸ್ಟ್ ತಿಳ್ಕೊಳ್ಳಿ, ಕರ್ನಾಟಕದಲ್ಲಿ ಮೇಜರ್ ಆಗಿ 3 ನದಿ ಹಂಚಿಕೆ ವಿವಾದಗಳು ಬರುತ್ತೆ. ಒಂದು ಕಾವೇರಿ ನದಿ ನೀರಿನ ಹಂಚಿಕೆ, ಇನ್ನೊಂದು ಕೃಷ್ಣಾ ನದಿ ನೀರಿನ ಹಂಚಿಕೆ, ಇನ್ನೊಂದು ಕಳಸಾ ಬಂಡೂರು ಅಥವಾ ಮಾಂಡವಿ ನದಿ ನೀರಿನ ಹಂಚಿಕೆ. 3 ನದಿ ವಿವಾದದ ಒಂದು ಕಾಣ್ತಾ ಬರ್ತೀವಿ ನಾವು ನದಿ ಹಂಚಿಕೆ ಬಗ್ಗೆ. ನೋಡಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಅವು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿಗಳಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ. ಮೇಜರ್ ಆಗಿ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಇವು ಕರ್ನಾಟಕದಲ್ಲೇ ಹುಟ್ಟುತ್ತೆ, ನಮ್ಮ ರಾಜ್ಯಗಳಲ್ಲಿ ಹರಿದು, ನಮ್ಮ ಜಿಲ್ಲೆಯಲ್ಲಿ ಹರಿದು ನಮಗೆ ಒಳ್ಳೆಯ ರೀತಿಯಾದಂತಹ ನೀರಿನ ವ್ಯವಸ್ಥೆಯನ್ನ, ಹಾಗೆ ಒಂದು ವಿದ್ಯುತ್ ಶಕ್ತಿಯಾಗಿರ್ಬೋದು, ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಕೆಲವೊಂದು ನದಿಗಳು. ಇನ್ನು ನಮ್ಮ ರಾಜ್ಯದಿಂದ ಹೊರತುಪಡಿಸಿ ಬೇರೆ ರಾಜ್ಯದಿಂದನೂ ಕೂಡ ಉಗಮವಾಗಿ, ಜೊತೆಗೆ ನಮ್ಮ ರಾಜ್ಯದ ಮೂಲಕವಾಗಿ ಬೇರೆ ರಾಜ್ಯವನ್ನ ಸೇರುತ್ತೆ. ಈಗ ಉದಾಹರಣೆಗೆ ಕೃಷ್ಣಾ ನದಿ ಇದೆ. ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಪ್ರದೇಶಗಳಿಗೆ ನೀರು ಉಣಿಸಿ ಹೋಗಿ, ಜೊತೆಗೆ ನಮ್ಮ ಒಂದು ಜೀವ ನದಿ ಅನ್ನುವಂತಹ ಉತ್ತರ ಕರ್ನಾಟಕದ ಭಾಗಕ್ಕೆ ಒಂದು ಜೀವ ನದಿಯಾಗಿರುವಂಥದ್ದು ಕೃಷ್ಣಾ ನದಿ. ಇಲ್ಲಿ ಇದು ಕೂಡ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿರುವಂಥದ್ದು. ಯಾಕೆಂದ್ರೆ ಪಕ್ಕದ ರಾಜ್ಯಗಳಿಗೆ ಇದು ಹರಿದು ಹೋಗುತ್ತೆ, ಜೊತೆಗೆ ಈ ರೀತಿ ಹರಿದು ಹೋಗುವ ನಡುವೆ ಈ ವಿವಾದಗಳು ಉಂಟಾಗಿರುವಂಥದ್ದು. ನೀರಿನ ಹಂಚಿಕೆ ಕಡಿಮೆ ಆಗುತ್ತೆ, ನೀರಿನ ಬಿಡುವಂತಹ ಒಂದು ವ್ಯತ್ಯಾಸಗಳಾಗುತ್ತೆ, ಈ ರೀತಿಯಾದಂಥ ವಿವಾದಗಳು ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ಬರುವಂಥದ್ದು ಕಾವೇರಿ. ನೋಡಿ, ಕಾವೇರಿ ಹುಟ್ಟಿರುವಂಥದ್ದು ಕರ್ನಾಟಕದಲ್ಲಿ. ನಿಮ್ಗೆಲ್ಲ ಗೊತ್ತೇ ಇದೆ, ನೀವು ಸಣ್ಣದಿಂದನೂ ತಿಳ್ಕೊ ಬಂದಿದ್ದೀರಾ. ಕಾವೇರಿ ಅನ್ನುವಂಥದ್ದು ಉಗಮ ಸ್ಥಾನ ಎಲ್ಲಿ? ಕೊಡಗು ಜಿಲ್ಲೆಯ ಒಂದು ತಲಕಾವೇರಿಯಲ್ಲಿ, ಒಂದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ನೋಡೋದಾದ್ರೆ ಇದು ಹುಟ್ಟುತ್ತೆ, ಜೊತೆಗೆ 805 ಕಿಲೋಮೀಟರ್ ಅನ್ನ ಒಂದು ನದಿ ಇದು ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಜೊತೆಗೆ ಈ ಬಂಗಾಳ ಕೊಲ್ಲಿ ಸೇರುವ ಸಂದರ್ಭದಲ್ಲಿ ಇದು ತಮಿಳುನಾಡನ್ನ ದಾಟಿ ಹಾಗೆ ಪಾಂಡಿಚೇರಿ ಮೂಲಕವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದು ಅಂತಾರಾಜ್ಯ ನದಿ. ಯಾಕೆಂದ್ರೆ ಸಾಕಷ್ಟು ಈ ನದಿ ಹೋಗುವ ಸಂದರ್ಭದಲ್ಲಿ ಕೆಲವು ಉಪನದಿಗಳು ಕೂಡ ಇದರಲ್ಲಿ ಜಾಯಿಂಟ್ ಆಗಿ ಹೋಗುವಂಥದ್ದು. ಈ ರೀತಿಯಾದ ವ್ಯವಸ್ಥೆಗಳಾದಾಗ ಒಂದು ನದಿ ನೀರಿನ ಹಂಚಿಕೆ ವಿವಾದಗಳು ಸೃಷ್ಟಿಯಾಗುತ್ತೆ. ನೋಡಿ, ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಸಾಕಷ್ಟು ವಿವಾದ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಅದೆಲ್ಲವನ್ನ ತಿಳಿಸ್ತೇನೆ ನಿಮಗೆ, ಯಾವ ಮೂಲಕವಾಗಿ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನುವಂಥದ್ದು. ನೋಡಿ, ಇಲ್ಲಿ ಮೊದಲನೇದಾಗಿ ನಾವು ಕರ್ನಾಟಕದ ಒಂದು ಜಲ ಸಂಪತ್ತಿನ ಸುಮಾರು 6% ನಾವು ಒಂದು ಜಲ ಸಂಪತ್ತನ್ನ ಹೊಂದಿದ್ದೀವಿ. ಭಾರತಕ್ಕೆ ಹೋಲಿಸಿದ್ರೆ 6% ನಾವು ಜಲ ಸಂಪತ್ತನ್ನ ಹೊಂದಿರುವಂಥದ್ದು ಗಮನಿಸಬೇಕಾಗತ್ತೆ. ಜೊತೆಗೆ ರಾಜ್ಯದ ಜಲ ಸಂಪತ್ತಿನ ಸುಮಾರು 60% ಪಶ್ಚಿಮಕ್ಕೆ ಹರಿಯುವ ನದಿ ತೊರೆಗಳ ಮೂಲಕವಾಗಿ ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು. ನೋಡಿ, 60% ನಾವು ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ಅವಲಂಬಿಸಿದ್ವಿ. ಇನ್ನು 40% ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ಅವಲಂಬಿಸಿರುವಂಥದ್ದು. ಇಲ್ಲಿ ದಕ್ಷಿಣದ ರಾಜ್ಯಗಳು ಏನ್ ಬರುತ್ತೆ, ತಮಿಳುನಾಡು, ಕೇರಳ, ಇವೆಲ್ಲ ಏನ್ ರಾಜ್ಯಗಳು ಬರುತ್ತೆ, ಇವುಗಳು ನಮಗೆ ಸಮಸ್ಯೆಯಾಗಿ ಒಡ್ಡಿರುವಂಥದ್ದು. ಈ ನದಿ ನೀರಿನ ಹಂಚಿಕೆಯಲ್ಲಿ ದಕ್ಷಿಣ ರಾಜ್ಯಗಳು ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು ಇಲ್ಲಿ ಗಮನಿಸುವಂಥದ್ದು. ನದಿ ಹಂಚಿಕೆಯಲ್ಲಿ 3 ರೀತಿಯಾದಂತಹ ಹಂಚಿಕೆ ವಿವಾದಗಳು ಬರುತ್ತೆ, ಹೇಳಿದ್ದೀನಿ ನಿಮಗೆ ನಾನು. ನೋಡಿ, ಇದು ಚಾರಿತ್ರಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಒಂದು ನದಿ ನೀರಿನ ವಿವಾದ ಕಾವೇರಿ ಅನ್ನುವಂಥದ್ದು. ಇದು ಇವತ್ತಿಂದ ಸ್ಟಾರ್ಟ್ ಆಗಿಲ್ಲ. ಇದು ಮೈಸೂರು ರಾಜ್ಯ ಸಂಸ್ಥಾನ ಯಾವಾಗ 19ನೇ ಶತಮಾನದ ಕೊನೆಯಲ್ಲಿ ಒಂದು ಕಾವೇರಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದ್ರು. ಆ ಸಂದರ್ಭದಲ್ಲಿ ಆ ಅಣೆಕಟ್ಟನ್ನ ಕಟ್ಟಿದ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯಗಳು, ಅವಾಗ ಪ್ರಾಂತ್ಯಗಳು ಇನ್ನೂ ಆಡಳಿತ ಇತ್ತು, ಅವಾಗ ಬ್ರಿಟಿಷ್ ಸರ್ಕಾರ ಇತ್ತು. ಇಲ್ಲಿ 3 ರೀತಿಯಾದಂತಹ ಒಂದು ಸರ್ಕಾರ ನೋಡ್ತಾ ಬರ್ತೇವೆ. ಒಂದು ಬ್ರಿಟಿಷ್ ಸರ್ಕಾರ ನೋಡ್ತೇವೆ, ಆಮೇಲೆ ಮೈಸೂರು ಸಂಸ್ಥಾನ, ಜೊತೆಗೆ ಇಲ್ಲಿ ಮದ್ರಾಸ್ ಪ್ರಾಂತ್ಯ. ಈ ಮದ್ರಾಸ್ ಪ್ರಾಂತ್ಯದ ಮೇಲೆ ಬ್ರಿಟಿಷರದೊಂದು ನೇರ ಆಡಳಿತ ಇತ್ತು. ಈ ಬ್ರಿಟಿಷ್ ಅನ್ನೋರ್ದು ಮೈಸೂರಿನ ಮೇಲೆ ಅಧೀನ ಆಡಳಿತ ಮಾಡ್ತಾ ಇದ್ರು.
ಅಂದ್ರೆ ಅವರ ಕೆಳಗೆ ಕೆಲಸ ಮಾಡುವಂತಹ ಒಂದು ಆಡಳಿತ ವ್ಯವಸ್ಥೆ ಮೈಸೂರು ಪ್ರಾಂತ್ಯದಿತ್ತು. ಹಾಗಾಗಿ ಇವರು ಒಲವು ಯಾರ ಕಡೆ, ಬ್ರಿಟಿಷರ ಒಲವು ಯಾರ ಕಡೆ ಇತ್ತು ಅಂದ್ರೆ ಮದ್ರಾಸ್ ಪ್ರಾಂತ್ಯದ ಮೇಲೆ ಒಲವು ಜಾಸ್ತಿ, ಯಾಕೆಂದ್ರೆ ನೇರ ಆಡಳಿತ ಇತ್ತು. ಹಾಗಾಗಿ ಇದು ಸಮಸ್ಯೆಯಾಗಿ ಕಾಡ್ತು. ಯಾವಾಗ 19ನೇ ಶತಮಾನದಲ್ಲಿ ಕೊನೆಯ ದಶಕದಲ್ಲಿ ಕಾವೇರಿ ನದಿಯನ್ನ ನಾವು ಒಂದು ಅಣೆಕಟ್ಟನ್ನ ಕಟ್ಟಿದೆವೋ ಆವಾಗ ಈ ಸಮಸ್ಯೆ ಉಂಟಾಯ್ತು. ಮದ್ರಾಸಿನ ಪ್ರಾಂತ್ಯದ ಭಾಗದವರು ಬ್ರಿಟಿಷರಿಗೆ ದೂರು ಕೊಡೋಕೆ ಹಿಡಿದ್ಬಿಟ್ರು. ನೋಡಿ, ಇವರು ಅಣೆಕಟ್ಟು ಕಟ್ಕೊಂಡಿದ್ದಾರೆ, ನಮಗೆ ನೀರಿಲ್ಲ ಅನ್ನುವಂಥದ್ದು ಸ್ಟಾರ್ಟ್ ಆಯ್ತು. ಇಲ್ಲಿಂದ ಸ್ಟಾರ್ಟ್ ಆಗಿರುವಂಥದ್ದು ನೋಡಿ, ಮದ್ರಾಸ್ ಪ್ರಾಂತ್ಯದ ಜನರ ವಿರೋಧದ ವ್ಯಕ್ತವಾಗಿ ಬ್ರಿಟಿಷ್ ಒಂದು ಈ ಅಣೆಕಟ್ಟಿಗೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು, ನೀವು ಮೈಸೂರು ಪ್ರಾಂತ್ಯದ ಮೇಲೆ ಒಂದು ಮಾಡಿದ್ದೀರಾ, ಒಂದು ಅಣೆಕಟ್ಟನ್ನ ಕಟ್ಟಿದ್ದೀರಾ, ಹಾಗಾಗಿ ನೀವು ಒಂದು ಒಪ್ಪಂದ ಮಾಡ್ಕೋಬೇಕು. ಆ ಒಪ್ಪಂದದ ಪ್ರಕಾರ ಕರಾರನ್ನ ಮಾಡ್ಕೊಂಡ್ರು. ನೋಡಿ, 1892ರಲ್ಲಿ ಈ ಒಂದು ಪ್ರಥಮ ಬಾರಿಗೆ ಒಂದು ಕರಾರನ್ನ ಆಯ್ತು. ಜೊತೆಗೆ ಇವರು ಕೂಡ ಒಂದು ಮದ್ರಾಸ್ ಪ್ರಾಂತ್ಯದವರು ಕೂಡ ಸುಮ್ಮನೆ ಕೂರ್ಲಿಲ್ಲ. ಅವರು ಕೂಡ ಒಂದು ಮೆಟ್ಟೂರು ಜಲಾಶಯ ಕೇಳಿದ್ದೀರಾ ನೀವು? ಮೆಟ್ಟೂರು ಜಲಾಶಯ, ಇವರು ಒಂದು ಅಣೆಕಟ್ಟನ್ನ ಕಟ್ಕೊಂಡ್ರು. ಈ ಅಣೆಕಟ್ಟು ಎಷ್ಟಿತ್ತು, ನಾವು ಕನ್ನಂಬಾಡಿ ಅಣೆಕಟ್ಟು 1924ರಲ್ಲಿ ಕಟ್ಕೊಂಡಿದ್ವಿ. 1924ರಲ್ಲಿ ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿದ್ವಿ. ಆ ಕನ್ನಂಬಾಡಿ ಅಣೆಕಟ್ಟು ಎಷ್ಟು TMC ಇತ್ತು? ಇಲ್ಲಿ ಕೇವಲ 45 TMC ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿರುವಂಥದ್ದು 1924ರಲ್ಲಿ. ಇವರು ಮೆಟ್ಟೂರು ಜಲಾಶಯನ ಕಟ್ಟಿರೋದು ಎಷ್ಟು? 92.5, ಅಂದ್ರೆ ಅರ್ಧ ಇಂಟು 2% ಇವರು ತಮ್ಮ ಸ್ಟೋರೇಜ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಂಡಿರುವಂಥದ್ದು. ನೋಡಿ, ಆದ್ರೂ ಕೂಡ ಸರ್ಕಾರ, ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು, ಅವರ ಪರವಾಗಿ ವಹಿಸಿರುವಂಥದ್ದು. ಇಲ್ಲಿ ಮದ್ರಾಸ್ ಸರ್ಕಾರದ ಮೇಲೆ ನೇರ ಆಡಳಿತ ಇತ್ತು. ಯಾರಿಗೆ? ನಮ್ಮ ಬ್ರಿಟಿಷ್ ಸರ್ಕಾರಕ್ಕೆ. ಇಲ್ಲಿ ನೀವು ಕೇಳದೆ ನೀವು ಅಣೆಕಟ್ಟನ್ನ ಕಟ್ಟಿದ್ದೀರಿ, ಹಾಗಾಗಿ ಒಂದು ಮೈಸೂರು ಸಂಸ್ಥಾನಕ್ಕೆ ಒಂದು ಕರಾರನ್ನ ಹಾಕಿದ್ರು. ಏನು ಕರಾರು ಹಾಕಿದ್ರು? ಕಾವೇರಿ ನದಿ ಕಣಿವೆ ಯೋಜನೆ, ಇನ್ಯಾವುದೇ ರೀತಿಯಾದಂತಹ ಯೋಜನೆ ನೀವು ಮಾಡಬಾರ್ದು, ನೀವು ಯಾವುದೇ ಅಣೆಕಟ್ಟನ್ನ ಕಟ್ಟಬಾರ್ದು, ಜಲ ಸಂಗ್ರಹನ ಮಾಡಬಾರ್ದು ಅನ್ನುವಂತ ಒಂದು ಕರಾರನ್ನ ಹಾಕಿದ್ರು. ಆ ನಂತರದಲ್ಲಿ ಏನು ಮಾಡಿದ್ರು, 1900 ಹಾಗೆ ಇನ್ನೇನಾದ್ರೂ ನೀವು ಅಣೆಕಟ್ಟನ್ನ ಕಟ್ಟಲೇಬೇಕು ಅನ್ನುವಂಥದ್ದು ಏನಾದ್ರೂ ನಡೆದ್ರೆ ಅದು ಮದ್ರಾಸ್ ಸರ್ಕಾರದ ಒಂದು ಒಪ್ಪಿಗೆಯನ್ನ ಪಡಿಬೇಕು ಅಂತ ಹೇಳಿದ್ರು. ಕರಾರಲ್ಲಿ ಇತ್ತು. ಯಾವ ಕರಾರಲ್ಲಿ? 1892ರಲ್ಲಿ ಬಂದಂತಹ ಒಂದು ಕರಾರು ಒಪ್ಪಂದದಲ್ಲಿ ಇತ್ತು. ನಂತರ ನಾವು ಏನ್ ಮಾಡಿದ್ವಿ, 1924ರಲ್ಲಿ ಈ ಕರಾರು ಅನ್ವಯವಾಗಿ ನಾವು ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿದ್ವಿ. ಸರ್ ಎಂ ವಿಶ್ವೇಶ್ವರಯ್ಯರು 1924ರಲ್ಲಿ ಮದ್ರಾಸ್ ಪ್ರಾಂತ್ಯದ ಒಪ್ಪಿಗೆಯನ್ನ ಪಡೆದುಕೊಂಡೇ ಈ ಒಂದು ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟಿದ್ವಿ. ಅವಾಗ ಯಾರಿದ್ರು? ಬ್ರಿಟಿಷ್ ಈ ಒಂದು ನೇಮಕ ಮಾಡಿದಂತ ಸಮಿತಿ ಗ್ರಿಫಿತ್ ಅವರು ಇರುವಂತದ್ದು. ಈ ಗ್ರಿಫಿತ್ ಅವರ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ರೀತಿಯಾದಂತಹ ಪ್ರಯೋಜನ ಆಗತ್ತೆ, ರೈತರಿಗೆ ಸಾಕಷ್ಟು ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ, ಹೀಗೆಲ್ಲ ಮನದಟ್ಟು ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಈ ಒಂದು ಅಣೆಕಟ್ಟನ್ನ ಕಟ್ಟಲು ಒಂದು ಅನುಮತಿಯನ್ನ ಕೋರಿದ್ರು ಕೂಡ ಅದು ನಡೆದು 1924ರಲ್ಲಿ ಕೂಡ ಈ ಅಣೆಕಟ್ಟು ನಿರ್ಮಾಣ ಆಯ್ತು. ಇವರು ಅಣೆಕಟ್ಟನ್ನ ನಾವು ಕಟ್ಟಿರುವಂತದ್ದು ಎಷ್ಟು? 45 TMC ಒಂದು ಅಣೆಕಟ್ಟು. ಅದರ ಜೊತೆಯಲ್ಲೇ ಮದ್ರಾಸ್ ಸರ್ಕಾರನು ಒಂದು ಅಣೆಕಟ್ಟು ಕಟ್ತು, ಮೆಟ್ಟೂರು ಜಲಾಶಯ ಅಂತ ಹೇಳಿ, ಅದು 2.5 TMC ಇರುವಂತದ್ದು ಒಂದು ಅಣೆಕಟ್ಟು. ಇದಿಷ್ಟು ನಿಮಗೆ ತಿಳಿತು. ಇದು 1924ರ ಸಂದರ್ಭದಲ್ಲಿ ನಡೆದಂತಹ ಒಂದು ಘರ್ಷಣೆ. ಯಾವುದು? ಕಾವೇರಿಗೆ ಮೊಟ್ಟ ಮೊದಲು ಇದು ನಡೆದಿರುವಂಥದ್ದು. ಇದರ ನಂತರದಲ್ಲಿ ಈ ಒಂದು 1924ರ ಈ ಸಂದರ್ಭದಲ್ಲಿ ಒಂದು ಕರಾರನ್ನ ಮಾಡ್ಕೊಂಡ್ರು. ಏನ್ ಮಾಡ್ಕೊಂಡ್ರು? ಇನ್ನು 50 ವರ್ಷ ನೀವು ಯಾವುದೇ ರೀತಿಯಾದಂತಹ ಅಣೆಕಟ್ಟನ್ನ ಕಟ್ಟಬಾರದು, ಇದೇ ರೀತಿಯಾದಂತಹ ಒಂದು ಪ್ರಕ್ರಿಯೆ ಮುಂದುವರಿಬೇಕು ಹೇಳಿ 50 ವರ್ಷಗಳ ಕಾಲ ಈ ಒಂದು ಅಣೆಕಟ್ಟಿಗೆ ಜವಾಬ್ದಾರಿಯುತವಾಗಿರಬೇಕು ನೀವು ಅಂತ ಹೇಳಿ ಕರಾರವನ್ನ ಮಾಡ್ಕೊಂಡ್ರು. ನೋಡಿ, 1924ರಿಂದ ಇನ್ನು 50 ವರ್ಷ ಅಂದ್ರೆ 1974. ಇನ್ನು 74ರವರೆಗೆ ಯಾರೂ ಆ ಸುದ್ದಿ ಹೋಗ್ಲಿಲ್ಲ. ಈ 1974ರಲ್ಲಿ ಏನಾಯ್ತು, ಇನ್ನೇನು ಸಾಕಷ್ಟು ಪ್ರಾಬ್ಲಮ್ಗಳಾಯ್ತು ಕರ್ನಾಟಕಕ್ಕೆ.
ನೀರು ಪ್ರಾಬ್ಲಮ್ ಆಯಿತು, ಇವ್ರದ್ದು TMC ಜಾಸ್ತಿ ಇದೆ, ಇವ್ರದ್ದು ನಮ್ಮದು ಕರ್ನಾಟಕದ್ದು ಕಡಿಮೆ ಇದೆ. ಈ ರೀತಿಯಾದ ನೀರಿನ ಅನಾನುಕೂಲತೆ ಸಾಕಷ್ಟು ಆಯಿತು. ಈ ಅನಾನುಕೂಲತೆಯನ್ನ ಹೋಗಲಾಡಿಸಲು ಕೆಲವೊಂದು ಸಮಿತಿಗಳನ್ನು ಜಾರಿಗೆ ತಗೊಬರಬೇಕು, ಹಾಗೆ ಪುನರ್ ಪರಿಶೀಲನೆ ಮಾಡಿ ನಮಗೆ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಕರ್ನಾಟಕ ಬೇಡಿಕೆ ಇಡ್ತು. ಜೊತೆಗೆ ಇವರ ಬೇಡಿಕೆಗಿಂತನೂ 1974ಕ್ಕೆ 50 ವರ್ಷ ಮುಗಿಯೋ ಸಂದರ್ಭದಲ್ಲಿ 1970ರಲ್ಲಿ ತಮಿಳುನಾಡು ಓಡೋಗಿ ಏನ್ ಮಾಡ್ಬಿಡ್ತು ನೋಡ್ರಿ, ಕರ್ನಾಟಕಕ್ಕೆ ನೀವು ನೀರು ಕೊಡೋಕ್ಕಿಂತ ಮುಂಚೆ ನಮಗೆ ಹೆಚ್ಚು ನೀರು ಬೇಕು, ಈಗ ಆಲ್ರೆಡಿ ನಮಗೆ ನೀರು ಕಡಿಮೆ ಇದೆ, ನೀವು ತಮಿಳುನಾಡಿಗೆ ನೀರನ್ನ ಜಾಸ್ತಿ ಬಿಡಿಸ್ಬೇಕು, ಹಾಗೆಯೇ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಣೆಕಟ್ಟನ್ನು ನಿರ್ಮಿಸಲು ನೀವು ಅನುಮತಿಯನ್ನ ಕೊಡಬಾರ್ದು ಅಂತ ಹೇಳಿ ಒಂದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತು, ಕೇಂದ್ರ ಸರ್ಕಾರಕ್ಕೆ. ಇದೆಲ್ಲ ಗೊಂದಲ ಏರ್ಪಟ್ಟಾಗ ಇದನ್ನ ಸರಿದೂಗಿಸಲಕ್ಕೋಸ್ಕರವಾಗಿ 1971-72ರಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡ್ರು, ಸತ್ಯ ಶೋಧನಾ ಸಮಿತಿ. ಈ ಸಮಿತಿ ಏನ್ ಹೇಳ್ತು, ತಮಿಳುನಾಡು ಈಗ 567 TMC ನೀರನ್ನ ಒಂದು ಬಳಕೆ ಮಾಡ್ತಾ ಇದೆ, ಕರ್ನಾಟಕ ಕೇವಲ 117 TMC ನೀರನ್ನ ಬಳಕೆ ಮಾಡ್ತಾ ಇದೆ. ಇನ್ನು ಮೇಲೆ ಏನ್ ಮಾಡಬೇಕು, ನೀವು ಕರ್ನಾಟಕಕ್ಕೆ ಪ್ಲಸ್ 87 TMC ನೀರನ್ನು ಜಾಸ್ತಿ ಕೊಡಿ. ಅಂದ್ರೆ ಒಟ್ಟು ತಮಿಳುನಾಡು ಇನ್ನು ಮೇಲೆ 567ರ ಬದಲಾಗಿ 480 TMC ಸಾಕು ಅವ್ರಿಗೆ ನೀರು. ಇನ್ನು 87, 117 ಪ್ಲಸ್ 87 TMC ನೀರನ್ನ ನೀವು ಕರ್ನಾಟಕಕ್ಕೆ ಕೊಡಿ ಅಂತ ಹೇಳಿ ಈ ಒಂದು ಸಮಿತಿ ಒಂದು ಪರಿಶೀಲನೆ ಮಾಡಿ ಒಂದು ವರದಿಯನ್ನ ಸಲ್ಲಿಸಿತ್ತು. ಆದ್ರೆ ಇದು ಕೂಡ ಒಂದು ಫ್ಲಾಪ್ ಆಗುವಂತ ಸಮಿತಿ ಆಗ್ಬಿಡ್ತು. ಇದರ ನಂತರದಲ್ಲಿ 1990ರಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಒಂದು ನೇಮಕವನ್ನ ಮಾಡ್ತು. ಈ ನ್ಯಾಯಾಧೀಕರಣ ನೇಮಕದಲ್ಲಿ ಏನಾಯಿತು, 1972ರಲ್ಲಿ ಏನು ಒಂದು ತಮಿಳುನಾಡು ಪಾಂಡಿಚೇರಿಗಳು ಏನು ಒಂದು ವಾದವನ್ನು ಮಂಡಿಸಿತು ಅಂದ್ರೆ, 1972ರಲ್ಲಿ ಇದ್ದಂತಹ ಒಂದು ನೀರಿನ ಒಂದು TMC ಏನಿದೆ, ನಮಗೆ ಸತ್ಯ ಶೋಧನಾ ಸಮಿತಿಯದ್ದು ಒಂದು ಬೇಡ, ನಮಗೆ 72ರಲ್ಲಿ ಏನು ಒಂದು ನೀರಿನ ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆಯ ನೀರನ್ನೇ ನಮಗೆ ಬಿಟ್ಟುಕೊಡಿ, ಹೊಸ ನೀರಾವರಿಯನ್ನ ನೀವು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ರೀತಿಯ ಯೋಜನೆಯನ್ನ ತರುವಂತೆ ನೀವು ಒಪ್ಪಿಗೆಯನ್ನ ಕೊಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಈ ನ್ಯಾಯಾಧೀಕರಣದ ಮುಂದೆ ಒಂದು ವಾದವನ್ನ ಮಂಡಿಸ್ತು. ನಂತರ ಈ ಒಂದು ನ್ಯಾಯಾಧೀಕರಣ ಏನ್ ಮಾಡುತ್ತೆ, ಜಲವರ್ಷ, ನಿಮಗೆ ಜಲವರ್ಷ ಅಂತ ಗೊತ್ತಿರುತ್ತೆ, ಜೂನ್ನಿಂದ ಮೇವರೆಗೆ ಪ್ರತಿ ವರ್ಷ ಕೂಡ ನೀವು 322 TMC ನೀರನ್ನ ಬಿಡುಗಡೆ ಮಾಡಬೇಕು. ಕರ್ನಾಟಕ ಸರ್ಕಾರ ಏನಿದೆ 322 TMC ನೀರನ್ನ ಕರ್ನಾಟಕ ತಮಿಳುನಾಡಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ 1990ರಲ್ಲಿ ಒಂದು ನ್ಯಾಯಾಧೀಕರಣ ತೀರ್ಪನ್ನ ಬಂತು. ಇದಕ್ಕೆ ಕರ್ನಾಟಕ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಇನ್ನು ಹಂತ 2, ಈ ಮಧ್ಯಂತರ ತೀರ್ಪು ಏನು ಬಂತಲ್ಲ, ಕರ್ನಾಟಕ ಜಲವರ್ಷದಲ್ಲಿ 205 TMC ನೀರನ್ನ ಬಿಡಬೇಕು ಅಂತ ಹೇಳ್ತು. ಹಾಗೆ ಕರ್ನಾಟಕ ಒಂದು ನೀರಾವರಿ ಒಂದು ಕ್ಷೇತ್ರ ಏನಿದೆ ಅದು 11.2 ಲಕ್ಷ ದಾಟಬಾರ್ದು, ಅಷ್ಟೇ ಇರಬೇಕು ನೀರಾವರಿಯ ಒಂದು ಎಕರೆಯ ಒಂದು ವ್ಯವಸ್ಥೆ ಅನ್ನುವಂಥದ್ದು. ಹಾಗೆ ತಮಿಳುನಾಡಿಗೂ ಒಂದು ಶಿಫಾರಸನ್ನು ಕೊಡ್ತು, 6 TMC ನೀರನ್ನ ನೀವು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಮಧ್ಯಂತರ ತೀರ್ಪು 1991ರಲ್ಲಿ ಬಂದಂತಹ ಒಂದು ಮಧ್ಯಂತರ ತೀರ್ಪು ಮಾಡಿರುವಂಥದ್ದು. ಇನ್ನು ನಂತರದಲ್ಲಿ ಹಂತ 3ರಲ್ಲಿ ನೋಡೋದಾದ್ರೆ ಇದು ಕೂಡ ಸಾಕಷ್ಟು ಬಾರಿ ಫ್ಲಾಪ್ ಆಯ್ತಿದ್ದು. ಈ ಒಂದು ಹಂತದಲ್ಲಿ ಬಂದಂಥದ್ದು ಕೂಡ ಸಾಕಷ್ಟು ಮರು ಅರ್ಜಿಗಳು ಬಂದವು. ನಂತರ ಹಂತ 3ರಲ್ಲಿ ನಾವು ಗಮನಿಸೋದಾದ್ರೆ ಅಂತಿಮ ತೀರ್ಪು ಇದನ್ನ ನಾವು ಗಮನಿಸ್ತೇವೆ ನೋಡಿ. ಫೆಬ್ರವರಿ 5, 2007ರಲ್ಲಿ ಒಂದು ಅರ್ಜಿಯ ವಿಚಾರಣೆಯನ್ನ ನಡೀತು. ಸತತ ಒಂದು 16 ವರ್ಷಗಳ ನಂತರ 1991ರಿಂದ ಬಂದಂತಹ ಒಂದು ಅರ್ಜಿಯಿಂದ 2007ರವರೆಗೆ 16 ವರ್ಷಗಳ ಕಾಲ ಒಂದು ಅರ್ಜಿಯ ಪರಿಶೀಲನೆ ನಂತರ ಒಂದು ಕಾವೇರಿ ನೀರಿನ ಒಂದು ಪ್ರಮಾಣವನ್ನ ಅಳತೆ ಮಾಡಿದ್ರು. ಅಲ್ಲಿ ಟೋಟಲ್ ಅಮೌಂಟ್ ಒಂದು
ಅಮೌಂಟ್ ಆಫ್ ದಿ ನೀರು ಎಷ್ಟಿದೆ ಅಂದರೆ 749 TMC ಇರುವಂಥದ್ದು. ಅದರಲ್ಲಿ ತಮಿಳುನಾಡಿಗೆ 419 TMC ಬಿಟ್ಕೊಡಿ, ಕರ್ನಾಟಕ 270 TMC ಇಟ್ಕೊಳ್ಳಿ, ಜೊತೆಗೆ ಕೇರಳಕ್ಕೆ 30 TMC ನೀರು ಕೊಡಿ, ಪಾಂಡಿಚೇರಿಗೆ 7 TMC ಕೊಡಿ, ಇನ್ನು ಪರಿಸರ ಸಂರಕ್ಷಣೆಗೆ 10 ಮತ್ತೆ ಸಮುದ್ರ ಹರಿವಿಗೆ 4 TMC ಕೊಡಿ ಅನ್ನುವಂಥದ್ದು 2007ರಲ್ಲಿ ಬಂತು ಈ ತೀರ್ಮಾನ. 2007 ಫೆಬ್ರವರಿ 5ನೇ ತಾರೀಕು ಬಂತು. ಇದಕ್ಕೂ ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಒಂದು ನೀರಿನ ಎಷ್ಟು ಅನುಕೂಲತೆ, ಒಂದು ಜಲಾನಯ ಪ್ರದೇಶ ಅನ್ನುವಂಥದ್ದು ಕರ್ನಾಟಕದಲ್ಲೇ ಇರುವಂಥದ್ದು ಹೆಚ್ಚಿನದಾಗಿ. ಹಾಗಾಗಿ ಕರ್ನಾಟಕಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುವಂಥದ್ದು. ಹಾಗಾಗಿ ಇದಕ್ಕೂ ಕೂಡ ತೀವ್ರವಾದಂತಹ ಒಂದು ಪ್ರತಿಭಟನೆ ಕೂಡ ಆಯಿತು. 2007ರಲ್ಲಿ ಬಂದಂತಹ ಒಂದು ತೀರ್ಪಿನ ಅನ್ವಯ. ಇನ್ನು ಕರ್ನಾಟಕಕ್ಕೆ ಬೇಕಾಗಿರೋದು ನೋಡಿ, ಅರ್ಧಕ್ಕರ್ಧ ಕೊಡ್ಲಿಲ್ಲ ಇವರು. ಇಲ್ಲಿ 270 TMC ಮಾತ್ರ ಕೊಟ್ಟರು. ನಮಗೆ ಕರ್ನಾಟಕಕ್ಕೆ ಎಷ್ಟು ಬೇಕಿತ್ತು? ತಮಿಳ್ನಾಡಿಗೆ ಕೊಟ್ರಲ್ಲ 419 TMC, ನಾವು ಅದಕ್ಕಿಂತನೂ ಹೆಚ್ಚಿನದಾಗಿ 465 TMC ನಮಗೆ ನೀರಿನ ಅವಶ್ಯಕತೆ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿಗೆ ಮನದಟ್ಟು ಆಗುವ ರೀತಿಯಲ್ಲಿ ಒಂದು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದರು. ಯಾವಾಗ? ಫೆಬ್ರವರಿ 14, 2018. ನೋಡಿ, 2007ರಿಂದ ಮತ್ತೆ 18ಕ್ಕೆ ಹೋಯ್ತು. ಸುಮಾರು 10 ವರ್ಷಗಳ ಕಾಲ ಕೂಡ ಇದೊಂದು ಸಮಸ್ಯೆ ಬಗೆಹರಿಯಲೇ ಇಲ್ಲ. 2018ಕ್ಕೆ ಒಂದು ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸ್ಪಂದನೆಯನ್ನು ಕೊಡ್ತು. ಏನು ಹೇಳ್ತು? ಕರ್ನಾಟಕ ಈಗ ಆಲ್ರೆಡಿ 270 TMC ನೀರನ್ನು ಬಿಟ್ಕೊಡ್ತಾ ಇದ್ದೀರಿ, ಇದ್ರ ಜೊತೆಗೆ ಮತ್ತೆ 14 TMC ನೀರನ್ನು ನೀವೇ ತಗೊಳ್ಳಿ. ಒಟ್ಟು 284 TMC ನೀರನ್ನು 7 TMC ನೀರನ್ನು ನೀವು ಬಳಕೆ ಮಾಡಿ. ನೀವು ತಮಿಳುನಾಡಿಗೆ ಬೀಳುವಂತಹ ನೀರಲ್ಲಿ 419 TMC ಬಿಡ್ತಾ ಇದ್ರಿ, ಅವರಿಗೆ 14.7 ಕಡಿಮೆ ಮಾಡಿ ಬಿಡಿ ಅನ್ನುವಂಥ ತೀರ್ಮಾನವನ್ನು ಕೊಟ್ಟರು. ಇದಕ್ಕೂ ಕೂಡ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಬಂತು. ಆದರೂ ಕೂಡ ನೋಡಿ, ಕರ್ನಾಟಕಕ್ಕೆ ಬೇಕಾಗಿರುವಂಥದ್ದು 465 TMC, ಹೋಗ್ಲಿ 400 TMC ಅನ್ನುವಂಥದ್ದು ಬೇಕು. ಇಲ್ಲಿ ಸಿಕ್ಕಿರುವಂಥದ್ದು ನಮಗೆ ಜಯ ಎಷ್ಟು? 284. ಅಟ್ಲೀಸ್ಟ್ 300 ಕೂಡ ರೀಚ್ ಆಗಲಿಲ್ಲ. ಅದು ವಿರೋಧಕ್ಕೂ ಕೂಡ ಮತ್ತೆ ತೀರ್ಮಾನಕ್ಕೂ ಕೂಡ ಬಗೆಹರಿದಂತಹ ಒಂದು ಸಮಸ್ಯೆ ಆಗಿ ಉಳಿದಿರುವಂಥದ್ದು. ನೋಡಿ, ಈಗಲೂ ಕೂಡ ಈ ಒಂದು ಕಾವೇರಿ ನೀರಿಗೆ ಸಮಸ್ಯೆ ಕೂಡ ಇರುವಂಥದ್ದು, ಈಗಲೂ ಕೂಡ ಇದೊಂದು ಸಮಸ್ಯೆಯಾಗಿ ಉಳ್ಕೊಂಡಿರುವಂಥದ್ದು. ಈಗ 2018ರಲ್ಲಿ ಬಂದಂತಹ ಒಂದು ತೀರ್ಮಾನದ ಬಗ್ಗೆ ನಾನು ಚರ್ಚೆಯನ್ನು ಮಾಡಿದೆ. ನೋಡಿ, ಈ ತೀರ್ಪಿನ ನಂತರವಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಂದು ಸ್ಥಾಪಿಸುವಂತೆ ಕೂಡ ಒಂದು ಕೇಂದ್ರ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಡುತ್ತೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ KWMA ಇದನ್ನು ಸ್ಥಾಪನೆ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು. ಇದಿಷ್ಟು ನಾನು ಹೇಳಿದ್ನಲ್ಲ ನಿಮಗೆ, ಕಾವೇರಿ ನದಿಗೆ ಬಂದಂತಹ ಒಂದು ವಿವಾದ ಯಾವ್ಯಾವ ರೀತಿಯಲ್ಲಿ ಬೆಳವಣಿಗೆ ಬಂತು ಅಂತ. ಇನ್ನು ನಂತರದಲ್ಲಿ ಮೇಕೆದಾಟು ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿದೆ? ಇದೇ ನಮ್ಮ ಕಾವೇರಿ ನದಿಗೆ ಸಂಬಂಧಪಟ್ಟಂಥದ್ದು. ಈ ಮೇಕೆದಾಟು ಎಲ್ಲಿ ಬರುತ್ತೆ? ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಒಂದು ಜಲಾಶಯನ ಮಾಡಬೇಕು. ಈ ಒಂದು ಜಲಾಶಯಕ್ಕೆ ಮಾಡ್ರೆ ನಮ್ಮ ಜಲವಿದ್ಯುತ್ತಿಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಬೆಂಗಳೂರಿಗೆ ನೀರಿನ ಸಮಸ್ಯೆ ಅಂದರೆ ಈಗಂತೂ ನೀವು ನೋಡ್ತಾ ಇದ್ದೀರ, ಬೆಂಗಳೂರಿನಲ್ಲಿ ನೀರಿನ ಒಂದು ಹಾಹಾಕಾರವನ್ನಂಥದ್ದು ನೋಡ್ತಾ ಇದ್ದಾರೆ. ಮೇಜರ್ ಆಗಿ ಜಲವಿದ್ಯುತ್ತಾರು ಹೋಗ್ಲಿ, ನಮಗೆ ಕುಡಿಯುವ ನೀರಿಗೆ ಸಮಸ್ಯೆ ಬಂದಿರುವಂಥದ್ದು ಈ ಮೇಕೆದಾಟು ಯೋಜನೆ ಮಾಡಿದ್ರೆ ಒಂದು ಕುಡಿಯುವ ನೀರು ಯೋಜನೆ ನಮ್ಮ ಕರ್ನಾಟಕಕ್ಕೆ ಸಿಗುತ್ತೆ, ಬೆಂಗಳೂರಿಗೆ ಸಿಗುತ್ತೆ ಅನ್ನುವಂತಹ ಯೋಜನೆಯನ್ನ ಹೊಂದಿಕೊಂಡಿರುವಂಥದ್ದು. ನೋಡಿ, ತಮಿಳುನಾಡಿಗೆ ನಾವು ಪ್ರತಿ ವರ್ಷ ಕೂಡ ಈ ರೀತಿಯಾಗಿ 192 TMC ನೀರನ್ನು ಬಿಡ್ತಾ ಇದ್ದೇವೆ. ಜೊತೆಗೆ ಜಾಸ್ತಿ ಬರಗಾಲ ವರ್ಷಗಳನ್ನು ಹೊರತುಪಡಿಸಿದಾಗ ಉಳಿದ ಒಂದು ಸಂದರ್ಭದಲ್ಲಿ, ಬರಗಾಲ ಅಂದ್ರೆ ಜಾಸ್ತಿ ಮಳೆಯಾದ ಸಂದರ್ಭದಲ್ಲಿ 250 TMC ಬಿಡ್ತೇವೆ. ರೆಗ್ಯುಲರ್ ಆಗಿ ಬಿಡುವಂಥದ್ದು 192 TMC ಬಿಡ್ತಾ ಇದ್ದೇವೆ. ಇದರಲ್ಲಿ 50 ಏನು ಭಾಗ ಉಳ್ಕೊಂಡಿದೆ. 250ರಲ್ಲಿ 200 ಅಂತ ಅವ್ರಿಗೆ ಕೊಟ್ಟರು ಸಹಿತ ಇನ್ನು 50 ಉಳ್ಕೊಂಡಿದೆಯಲ್ಲ, ಈ 50ಅನ್ನ ನಾವು ಈ ಒಂದು ಯೋಜನೆಗೆ ಬಳಕೆ ಮಾಡೋಣ.
ಯಾವುದೋ ಮೇಕೆದಾಟು ಯೋಜನೆಗೆ ಬಳಕೆ ಮಾಡಿಕೊಂಡ್ರೆ ಬೆಂಗಳೂರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಸಿಗುತ್ತೆ ಅನ್ನುವಂತಹ ಒಂದು ಯೋಜನೆಯನ್ನ ಮಾಡಿಕೊಂಡ್ರು. ಇದಕ್ಕೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅವರು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಈಗಲೂ ಕೂಡ ರಿಟ್ ಅರ್ಜಿಗಳನ್ನೆಲ್ಲ ಹಾಕೊಂಡು ಕೂತಿರುವಂಥದ್ದು. ಇದು ಬಗೆಹರಿದ ಸಮಸ್ಯೆಯಾಗಿ 50 TMC ನೀರಿಗೋಸ್ಕರ ಈಗ ಒಂದು ಪರದಾಡುವಂತಹ ಪರಿಸ್ಥಿತಿ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು. ಮೇಕೆದಾಟು ಯೋಜನೆ ಎಲ್ಲಿದೆ, ಯಾವುದಕ್ಕೆ ಸಮಸ್ಯೆ, ಯಾವ ಜಿಲ್ಲೆಗೆ ಒಂದು ಸಂಬಂಧಪಟ್ಟಿರುವಂಥದ್ದು, ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತ ನಿಮಗೆ ತಿಳಿದಿದೆ ಅಂತ ಭಾವಿಸ್ಕೊಳ್ತೇನೆ. ಇದಿಷ್ಟು ಕಾವೇರಿ ನದಿಯ ಒಂದು ಜಲ ವಿವಾದ. ಇನ್ನು ಮುಂದಿನ ತರಗತಿಯಲ್ಲಿ ಒಂದು ಬೇರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂಥದ್ದು ಜಲ ವಿವಾದವನ್ನು ಚರ್ಚೆ ಮಾಡೋಣ. ಥ್ಯಾಂಕ್ ಯು ಆಲ್.